ಈ ನಾಡಿನ ಶ್ರೇಷ್ಠ ಸಾಹಿತಿಗಳು, ವಿಮರ್ಶಕರು, ಚಿಂತಕರು ಆದಂಥ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ನರಹಳ್ಳಿಯವರು ಈ ನಾಡಿನ ಅಪರೂಪದ ಸಂವೇದನಶೀಲರು, ವಾಗ್ಮಿಗಳು, ಸ್ನೇಹಜೀವಿ. ರಾಷ್ಟ್ರಕವಿ ಕುವೆಂಪು ಅವರ ಎಲ್ಲಾ ಕೃತಿಗಳ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಮಹತ್ವದ ವಿಮರ್ಶ ಕೃತಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ಅರ್ಪಿಸಿರುವಂತ ಅಪರೂಪದ ವಿಮರ್ಶಕರು. ಪ್ರಕಾಶ್ ಚಿಕ್ಕಪಾಳ್ಯ ಅವರ ವಿಸ್ಮಯದ 25 ವರ್ಷಗಳ ಬೆಳ್ಳಿ ಹಬ್ಬದ ಸಮಾರಂಭ ಮಾತ್ರ ಅಲ್ಲ, ಇದಕ್ಕೆ ಒಂದು ಸಾಂಸ್ಕೃತಿಕವಾದ, ರಾಜಕೀಯವಾದ, ಸಾಮಾಜಿಕವಾದ ಒಂದು ಮಹತ್ವ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸಪ್ತಮಾತೃಕೆಗಳು ಅಂತ ನಾಗತಿಹಳ್ಳಿ ಕರೆದ್ರಲ್ಲ, ಇವೆಲ್ಲವೂ ಬೇರೆ ಬೇರೆ ಕ್ಷೇತ್ರಗಳು, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದ ಹಾಗೆ. ರಾಜಕೀಯ ಇರ್ಬೋದು, ಧರ್ಮ ಇರ್ಬೋದು, ಇವೆಲ್ಲ ನಮ್ಮನ್ನು ಗಾಢವಾಗಿ ಪ್ರಭಾವಿಸುವ ಕ್ಷೇತ್ರಗಳಿವೆಲ್ಲ. ಏನಾದರೂ ಎಲ್ಲರನ್ನು ಒಗ್ಗೂಡಿಸುವ ಶಕ್ತಿ ಇದ್ದರೆ ಅದು ಕಲೆಗೆ ಮಾತ್ರ, ಸಾಹಿತ್ಯಕ್ಕೆ ಮಾತ್ರ ಅಂತ ನಾನು ನಂಬಿದ್ದೀನಿ. ಅದಕ್ಕೆ ಸಾಕ್ಷಿಯಾಗಿ ಈ ಸಮಾರಂಭ ನಡೀತಾ ಇದೆ. ಕಲೆಯ ಹೆಸರಿನಲ್ಲಿ, ಸಾಹಿತ್ಯದ ಹೆಸರಿನಲ್ಲಿ ಎಲ್ಲ ಕ್ಷೇತ್ರಗಳನ್ನು ಒಳಗೊಳ್ಳುವ ಹಾಗೆ ಮಾಡುವ ಶಕ್ತಿ ಇದೆ ಅನ್ನೋದಕ್ಕೆ ಸಾಂಕೇತಿಕವಾಗಿ ಕಾರ್ಯಕ್ರಮ ಇದೆ ಅನ್ನೋದ್ರಿಂದ ಇದಕ್ಕೊಂದು ಬಹಳ ಮುಖ್ಯವಾದ ಸಾಂಸ್ಕೃತಿಕವಾದ ಮಹತ್ವ ಇದೆ ಅಂತ ನನ್ನ ಖಚಿತವಾದ ನಂಬಿಕೆ. ಚಿಕ್ಕಪಾಳ್ಯನೇ ಹಳ್ಳಿಯಿಂದ ಬಂದವರು, ಅವ್ರ ಬಗ್ಗೆ ಕೇಳಿದರೆ ಆಶ್ಚರ್ಯ ಅಂತ ಅನಿಸುತ್ತೆ. ಯಾವುದೇ ಫಾರ್ಮಲ್ ಶಿಕ್ಷಣ ಇಲ್ಲದೆ, ಅದು ಕಲೆಯಲ್ಲಾಗ್ಬೋದು ಅಥವಾ ನಮ್ಮ ಅಕಾಡೆಮಿಕ್ ಲೈನಲ್ಲಾಗ್ಬೋದು, ಒಂದು ರೀತಿ ಸ್ವಯಂ ಪ್ರತಿಭೆಯಿಂದ ರೂಪುಗೊಂಡ ವ್ಯಕ್ತಿತ್ವ ಇದು. ಹಾಗೆ ನೋಡಿದರೆ ಈ ದೇಸಿ ಪ್ರಜ್ಞೆ ಇದೆಯಲ್ಲ, ದೇಸಿ ಜ್ಞಾನ ಇದೆಯಲ್ಲ, ಬಹಳ ಇಂಪಾರ್ಟೆಂಟು. ಒಮ್ಮೆ ರಾಧಾಕೃಷ್ಣನ್ ಹೇಳಿದರು, ಲೆಟ್ ಅಸ್ ಸ್ಟಾಪ್ ದ ಎಜುಕೇಷನ್, ವಿ ಶಾಲ್ ಎಜುಕೇಟ್ ದ ಎಜುಕೇಟೆಡ್ ಪೀಪಲ್ ಅಂತ. ಚೆನ್ನಾಗಿದೆ ಈ ಮಾತು ಒಂದು ರೀತಿಯಲ್ಲಿ. ಅಂದರೆ ನಿಜವಾಗಿ ಇವತ್ತು ಎಲ್ಲಿಂದ ಜ್ಞಾನವನ್ನು ಪಡ್ಕೋಬೇಕಾಗಿದೆ ಅಂತಂದರೆ, ನಾವು ನಮ್ಮ ದೇಸಿ ಜ್ಞಾನ ಇದೆಯಲ್ಲ, ಆ ದೇಸಿ ಜ್ಞಾನವನ್ನು ನಾವು ಮತ್ತೆ ಪುನರುಜ್ಜೀವನಗೊಳಿಸಬೇಕಾಗಿದೆ. ನಿಜವಾಗಿ ನನಗೆ ಈ ಇನ್ವಿಟೇಷನ್ ನೋಡಿದಾಗ ವಿಸ್ಮಯ ಅನ್ನಿಸ್ತು, ಇಷ್ಟೆಲ್ಲ ಜನರನ್ನು ಒಟ್ಟುಗೂಡ್ಸೋಕ್ಕೆ ಸಾಧ್ಯನಾ ಅಂತ. ನಿಜವಾಗಿಯೂ ನಮ್ಮ ಕಾಲದಲ್ಲಂತೂ ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿರುವಾಗ ಇದರ ಹಿಂದೆ ಕೆಲಸ ಮಾಡಿರುವ ಶಕ್ತಿ ಯಾವುದು ಅಂತಂದರೆ, ಒಂದು ನಮ್ಮ ದೇಸಿಯ ಗುಣ, ಹಳ್ಳಿಯ ಗುಣ, ಸಹಬಾಳ್ವೆಯ ಗುಣ, ಇನ್ನೊಂದು ನಿಷ್ಕಲ್ಮಶವಾದ ಪ್ರೀತಿ. ಸೊ ಹೀಗಾಗಿ ನಿಮ್ಮ ಪ್ರತಿಭೆ ಹೀಗೆ ಬೆಳೀಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.